Daddy, Alan, Mommy. Rama. ಹಲೋ ಎವ್ರಿವನ್, ಇದು ನನ್ನ ನ್ಯೂ ಇಯರ್ ವ್ಲಾಗ್. ಬೆಳಗ್ಗೆ ಬೇಗ ಎದ್ಬಿಟ್ಟು ಚೆನ್ನಾಗಿರೋ ರಂಗೋಲಿ ಹಾಕ್ಬಿಟ್ಟು ಚೆನ್ನಾಗಿರೋ ಅಡುಗೆಗಳು ಮಾಡೋಣ, ಡಿಫ್ರೆಂಟ್ ಅಡುಗೆಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ತಮ್ಮ ಬಂದಿದ್ದ ಹಿಂದಿನ ದಿವಸ ಲೇಟ್ ಆಯಿತು ಮಲಗಿದ್ದು. ಅಂದರೆ ಅವನು ಬರ್ತ್ಡೇ ಇತ್ತು ಅಂತ ಅವತ್ತೇ, ನ್ಯೂ ಇಯರ್ ದಿವಸನೇ ಅವನದು ಬರ್ತ್ಡೇ. ಹಾಗಾಗಿ ಅವನು ಕೇಕ್ ಕಟ್ ಮಾಡಬೇಕು, 12 ಗಂಟೆಗೆ ಕೇಕ್ ಕಟ್ ಮಾಡಬೇಕು, ಮತ್ತು ಎಲ್ಲರೂ ವಿಶ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವನು ಎಚ್ಚರ ಇದ್ದಿದ್ದಲ್ದೇ ನಮಗೂ ಕೂಡ ಮಾತುಗಳು ಹೇಳ್ತಾ ನಿದ್ದೆನೇ ಮಾಡೋಕ್ಕೆ ಬಿಡಲಿಲ್ಲ. ಹಾಗಾಗಿ ಲೇಟ್ ಆಯಿತು ಮಲಗಿದ್ದು ಕೂಡ. ಹಾಗಾಗಿ ಬೆಳಗ್ಗೆ ಒಂದು 6 ಗಂಟೆ ಹಂಗೆ ಎದ್ದೆ. 6 ಗಂಟೆಗೆ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದೆ. ಒಂದು ಸಿಂಪಲ್ ರಂಗೋಲಿ ಹಾಕಿದೆ ಅಷ್ಟೇ. ನಾನಂತೂ ಮುಂಚೆನೇ ಒಂದು ವಾರ ಮುಂಚೆನೇ ಕೇಳಿದ್ದೆ ನಮ್ಮ ಮನೆಯವ್ರಿಗೆ ನ್ಯೂ ಇಯರ್ ದಿವಸ ಏನು ಸ್ಪೆಷಲ್ ಅಂತೇಳ್ಬಿಟ್ಟು. ಅವರು ನ್ಯೂ ಇಯರ್ ದಿವಸ ಏನು ಸ್ಪೆಷಲ್, ಏನು ಸ್ಪೆಷಲ್ ಇಲ್ಲ, ನಮಗೆ ನ್ಯೂ ಇಯರ್ ಅಲ್ಲ, ಅದು January 1 ನ್ಯೂ ಇಯರ್ ಅಲ್ಲ, ಯುಗಾದಿಗೆ ನಮಗೆ ನ್ಯೂ ಇಯರು ಅಂತಂದರು. ಹೌದಾ, ಹಾಗಾದರೆ ಯುಗಾದಿಗೆ ಏನು ಸ್ಪೆಷಲ್ಲು ಅಂತ ಕೇಳಿದ್ರೆ, ಯುಗಾದಿಗೆ ಏನು ಸ್ಪೆಷಲ್ಲು, ಒಬ್ಬಟ್ಟಷ್ಟೇ ಅಂತಂದರು. ನಾನು ಯಾಕೆ ಕೇಳಿದೆ ಅಂದರೆ, ಅವ್ರು ಆ್ಯಕ್ಚುಲಿ ಯೂಶ್ವಲಿ ನ್ಯೂ ಇಯರ್ಗೆ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾರಲ್ಲ, ಹಾಗಾಗಿ ಕೇಳಿದೆ ಹೋಗ್ತಾರೇನೋ ಅಂತೇಳ್ಬಿಟ್ಟು. ಅವರು ಅದ್ರ ಬಗ್ಗೆ ಏನೂ ಹೇಳಲಿಲ್ಲ. ನನಗೂ ಗೊತ್ತಿತ್ತು ಈ ಸತಿ ಹೋಗಲ್ಲ ಅಂತ, ಯಾಕಂದರೆ ಅವರು 1 ಇಯರ್ ನಮ್ಮ ಜೊತೆ ಇದ್ದರೆ 1 ಇಯರ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಮಾತು ಕೊಟ್ಟಿದ್ರು. ಲಾಸ್ಟ್ ಇಯರ್ ಎಲ್ಲ ಹೋಗಿದ್ರು, ಹಾಗಾಗಿ ಈ ಸತಿ ನಮ್ಮ ಜೊತೆನೇ ಇರ್ತಾರೆ ಅಂತ ಗೊತ್ತಿತ್ತು. ಸುಮ್ಮನೆ ನಾನು ರೇಗ್ಸೋದಕ್ಕೆ ಹಂಗೆ ಕೇಳ್ತಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ, ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಾಗಿಂದನೂ ಎಲ್ಲಿಗೂ ಹೋಗಿರಲಿಲ್ಲ. ಒಂದು 10 ಡೇಸು ಮನೆಯಲ್ಲೇ ಪಾಪ ಅವ್ರು ಆಟ ಆಡ್ಕೊಂಡಿದ್ರು. ಅಟ್ಲೀಸ್ಟ್ ನ್ಯೂ ಇಯರ್ ದಿವಸ ಆದರೂ ಎಲ್ಲಾದರೂ ಕರ್ಕೊಂಡು ಹೋಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಎಲ್ಲ ಪೇರೆಂಟ್ಸ್ಗೂ ನಮಗೆ ನಮ್ಮ ಹ್ಯಾಪಿನೆಸ್ಗಿಂತ ಮಕ್ಕಳ ಹ್ಯಾಪಿನೆಸ್ಸೇ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ನಾವು. ಹಾಗಾಗಿ ನನಗೆ ಎಲ್ಲೂ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಆಟ ಆಡಿಸ್ಬೇಕು, ಆ ಥರನೇ ನನಗೂ ಇರುತ್ತೆ. ಬಟ್ ನನಗೇನೆಂದರೆ, ಹೋದರೆ ನನಗೆ ಯಾವ ಥರ ಜಾಗಕ್ಕೆ ಹೋಗ್ಬೇಕಂದ್ರೆ ತುಂಬ ಪೀಸ್ಫುಲ್ಲಾಗಿ ಕಾಮ್ ಆಗಿರಬೇಕು. ಇಲ್ಲ ಅಂತಂದರೆ ನನಗೆ ಮನೆಯೇ ಬೆಸ್ಟ್ ಅಂತ ಅನಿಸುತ್ತೆ. ಅದು ಸ್ಪೆಷಲ್ ಡೇಸಲ್ಲಂತೂ ನಾವು ಎಲ್ಲಾದರೂ ಹೋದರೆ ತುಂಬ ಜನ ಇರ್ತಾರೆ. ನನಗೆ ಅದೊಂಥರ ಫೋಬಿಯಾ. ತುಂಬ ಜನ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಈವನ್ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಸರಿಯಾಗಿ ದರ್ಶನ ಮಾಡ್ಕೊಳಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗೋದೇನಕ್ಕೆ, ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಏನೋ ಒಂಥರ ನೆಮ್ಮದಿ ಸಿಗಬೇಕು ನಮ್ಮ ದೇವಸ್ಥಾನಕ್ಕೆ ಹೋದರೆ. ಆದರೆ ಸ್ಪೆಷಲ್ ಡೇಸಲ್ಲಿ ಆ ಥರ ಆಗಲ್ಲ. ಬೇರೆ ದಿವಸಗಳಲ್ಲಿ ಆಗ ಅಟ್ಲೀಸ್ಟು